ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಲೋಡ್ ಶೇರ್ ಅಪ್ಲಿಕೇಶನ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಅಂದರೆ, ಏನಾದ್ರು ನೀವು ಲೋಡ್ ಶೇರ್ ಏನಾದ್ರು ನಾನು ಕೆಲಸ ಮಾಡಬೇಕು ಅಂತ ಇದ್ದೀನಿ ಅಂತ ಅಂದರೆ ಐಡಿನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳೋದು ಅಂತ ಹೇಳ್ಬಿಟ್ಟು ನಾನು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅಂತಂದರೆ ನಿಮ್ಮ ಹತ್ರ ಏನಾದ್ರು ಮೊಬೈಲ್ ಇತ್ತು ಅಂತಂದರೆ ಆರಾಮಾಗಿ ಮನೇಲೆ ಕೂತ್ಕೊಂಡು ನೀವು ಲೋಡ್ ಶೇರ್ ಐಡಿನೂ ಕೂಡ ನೀವು ಕ್ರಿಯೇಟ್ ಮಾಡ್ಕೊಬೋದು. ಯಾವುದೇ ಆಫೀಸ್ಗೆ ಹೋಗಬೇಕು ಅಲ್ದಾಡಬೇಕು ಅನ್ನೋದೇನು ಕೂಡ ಇದರಲ್ಲೂ ಕೂಡ ಇಲ್ಲ. ಸೊ ಬನ್ನಿ, ಮೊದಲನೇದಾಗಿ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂತ ಅಂದರೆ ಇವಾಗ ಫಸ್ಟ್ ಏನಪ್ಪ ಅಂತ ಅಂದರೆ, ನೀವು ನಿಮ್ಮ ಪ್ಲೇಸ್ಟೋರ್ಗೆ ಹೋಗಿ, ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಲೋಡ್ ಶೇರ್ ಅಂತ ಹೇಳ್ಬಿಟ್ಟು ನೀವು ಸರ್ಚ್ ಮಾಡಿ. ಅವಾಗ ನಿಮಗೆ ಲೋಡ್ ಶೇರ್ ಡೆಲಿವರಿ ಪಾರ್ಟ್ನರ್ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಅಪ್ಲಿಕೇಶನ್ ಬರುತ್ತೆ. ಸ್ಕ್ರೀನಲ್ಲೂ ಕೂಡ ನಾನು ನಿಮಗೆ ಹಾಕಿರ್ತೀನಿ. ಈ ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾನು ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡೆ. ಇನ್ಸ್ಟಾಲ್ ಆಗ್ತಿದ್ದಂಗೆ ಓಪನ್ ಅಂತ ಹೇಳ್ಬಿಟ್ಟು ಕೇಳುತ್ತಲ್ಲ, ಆ ಓಪನ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಓಪನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಪರ್ಮಿಷನ್ ಕೇಳುತ್ತೆ. ಅಂತ ಅಂದರೆ ಅಪ್ಲಿಕೇಶನ್ ಓಪನ್ ಆಗ್ತಿದ್ದಂಗೆ ನಿಮಗೆ ಪರ್ಮಿಷನ್ ಕೇಳುತ್ತೆ. ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಇದೆಯಲ್ಲ, ಅದ್ರ ಮೇಲೆ ನೀವು ಪ್ರೆಸ್ ಮಾಡಿ. ಅದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ಅಡ್ವರ್ಟೈಸ್ಮೆಂಟ್ಗಳನ್ನ ತೋರಿಸ್ತಾರೆ. ಅಂತ ಅಂದರೆ ಅರ್ನ್ ಅಪ್ ಟು 50,000 ಪರ್ ಮಂತು, ಅಂದರೆ ತಿಂಗಳಿಗೆ 50,000 ದುಡಿಬೋದು ಅಂತ ಹೇಳ್ಬಿಟ್ಟು ಇದರಲ್ಲಿ ತೋರಿಸ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದಲ್ಲ ಗೈಸ್, ಇದು ಅಡ್ವರ್ಟೈಸ್ಮೆಂಟಲ್ಲಿ ಆಲ್ರೆಡಿ ತೋರಿಸ್ತಾ ಇದ್ದಾರೆ. ನೋಡಿ, ಅರ್ನ್ ಅಪ್ ಟು 50,000 ಪರ್ ಮಂತ್ ಅಂತ ತೋರಿಸ್ತಾ ಇದ್ದೇನೆ. ಅದಕ್ಕೋಸ್ಕರ ನಾನು ಕೂಡ ತಮ್ಮನೇಲಿ 50,000 ಅಂತಲೇ ಹಾಕಿದ್ದೀನಿ. ನಾನು ಹೇಳ್ತಾ ಇರೋದಲ್ಲ, ಈ ಕಂಪ್ನಿಯವರೇ ಇದನ್ನು ಕ್ಲೈಮ್ ಮಾಡ್ಕೊತಾ ಇದ್ದಾರೆ. ನೆಕ್ಸ್ಟ್ ಬಂದು ಫ್ಲೆಕ್ಸಿಬಲ್ ವರ್ಕಿಂಗ್ ಅರ್ನಿಂಗ್ ಅಂತಲೂ ಕೂಡ ಇಲ್ಲಿ ತೋರಿಸ್ತಾ ಇದ್ದಾರೆ. ಅಂತ ಅಂದರೆ ನಮಗೆ ಫ್ಲೆಕ್ಸಿಬಲ್ ಆಗಿ ಅರ್ನ್ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು. ನೋ ಲಾಗಿನ್ ಕಂಡೀಷನ್ನು, IBS ಪೇ, ಓನ್ಲಿ ಶಾರ್ಟ್ ಡಿಸ್ಟೆನ್ಸ್ ಆರ್ಡರ್ ಅಂತಲೂ ಕೂಡ ಇಲ್ಲಿ ಅವನು ತಿಳಿಸ್ತಾ ಇದ್ದಾನೆ. ಅದಾದ್ಮೇಲೆ ನೆಕ್ಸ್ಟ್ ನೋಡಿ, ಫ್ಲೆಕ್ಸಿಬಲ್ ವರ್ಕಿಂಗ್ ಅರ್ನಿಂಗ್ಸ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರೋದ್ರಲ್ಲಿ ಇಲ್ಲಿ ಯಾವ್ಯಾವ ಕಂಪ್ನಿ ತೋರಿಸ್ತಾ ಇದೆ ಅಂತ ಹೇಳಿದ್ರೆ ನೀವೇ ಶಾಕ್ ಹೋಗ್ತೀರಾ. ಅಷ್ಟು ಕಂಪ್ನಿಗಳಿದಾವೆ ಇದರಲ್ಲಿ ಇವನ ಹತ್ರ. ಅಂತ ಅಂದರೆ ಬಿಗ್ ಬಾಸ್ಕೆಟು, ಸ್ವಿಗ್ಗಿ, ಇನ್ಸ್ಟಾಮಾರ್ಟು, ಝೆಪ್ಟೋ, ಅಮೆಝಾನು, ಬ್ಲಿಂಕಿಟು, ಝೊಮ್ಯಾಟೊ, ಸ್ವಿಗ್ಗಿ, ರ್ಯಾಪಿಡೋ, ಊಬರು, ಬೈಕ್ ಟ್ಯಾಕ್ಸಿನೂ ಬಿಟ್ಟಿಲ್ಲ. ಇದೇನಾದ್ರು ಐಡಿ ಕ್ರಿಯೇಟ್ ಮಾಡ್ಕೊಳ್ತೀವಿ ನಾವು ಅಂತ ಅಂದರೆ ಇದೇ ಲೋಡ್ ಶೇರ್ ಅಪ್ಲಿಕೇಶನ್ ಅಲ್ಲಿ ನಾವು ಕೂಡ ಇವಾಗ ಬೈಕ್ ಟ್ಯಾಕ್ಸಿನೂ ಕೂಡ ಮಾಡ್ಬೋದು. ಬಟ್ ಬೈಕ್ ಟ್ಯಾಕ್ಸಿ ಬೇಡ, ಫಸ್ಟ್ ಐಡಿ ಕ್ರಿಯೇಟ್ ಮಾಡ್ಕೋಣ. ಆಮೇಲೆ ಬೇಕು ಅಂತ ಅಂದರೆ ನಾವು ಬೈಕ್ ಟ್ಯಾಕ್ಸಿನೂ ಕೂಡ ಆ್ಯಡ್ ಮಾಡ್ಕೊಬೋದು. ಅದೇನಾದ್ರು ನಿಮ್ಗೆ ಬೇಕು ಅಂತ ಅಂದರೆ, ಬೈಕ್ ಟ್ಯಾಕ್ಸಿ ಬೇಕು ಅಂತ ಅಂದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನಕ್ಕೆ ಅಂತ ಅಂದರೆ ಲೋಡ್ ಶೇರಲ್ಲಿ ಆಲ್ಮೋಸ್ಟ್ ಯಾರು ಬೈಕ್ ಟ್ಯಾಕ್ಸಿ ಮಾಡೋದು ಕಮ್ಮಿನೇ. ಏನಕ್ಕೆ ಅಂತ ಅಂದರೆ ರ್ಯಾಪಿಡೋ, ಊಬರಲ್ಲೇ ಮಾಡ್ತಾರೆ. ಬೇಕು ಅಂತ ಅಂದರೆ ಇದರಲ್ಲಿ ಯಾರು ಕೂಡ ಮಾಡಲ್ಲ. ಅದರಿಂದಾಗಿ ಇವಾಗ ಲಾಗಿನ್ ಆರ್ ಸೈನ್ ಅಪ್ ಅಂತ ಇದೆಯಲ್ಲ, ಅದರ ಮೇಲೆ ನೀವು ಪ್ರೆಸ್ ಮಾಡಿ. ಅದ್ರ ಮೇಲೆ ನೀವು ಪ್ರೆಸ್ ಮಾಡ್ತಿದ್ದಂಗೆ ನಿಮ್ಮ ಮೊಬೈಲ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಕ್ಕೆ ಕೊಡುತ್ತೆ. ಆದಷ್ಟು ನಿಮ್ಮ ರೆಗ್ಯುಲರಾಗಿ ಯೂಸ್ ಮಾಡ್ತಿರಲ್ಲ ಅದೇ ಮೊಬೈಲ್ ನಂಬರ್ನ ಕೊಡಿ. ಯಾವಾಗಲೂ ಯೂಸ್ ಮಾಡೋಂಥ ಕೊಡಬೇಡಿ. ಏನಕ್ಕೆ ಅಂತ ಅಂದರೆ ಡ್ಯೂಟಿ ಮಾಡುವಂಥ ಸಮಯದಲ್ಲಿ ಕಸ್ಟಮರ್ ಕಾಲ್ ಮಾಡಿದ್ರು ನಿಮಗೆ ಕಾಲ್ ಬರಬೇಕು. ಇನ್ನೊಂದು ಡೈರೆಕ್ಟಾಗಿ ಕನೆಕ್ಟ್ ಆಗಲ್ಲ ಇದು. ಏನಕ್ಕಪ್ಪ ಅಂತ ಅಂದರೆ ಇದು ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಆಗಿ ಕೆಲಸ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಫೋನು ಅಷ್ಟೇ, ಬೇರೆ ಥರ್ಡ್ ಪಾರ್ಟಿಯಿಂದನೇ ಕನೆಕ್ಟ್ ಆಗೋದು. ನಿಮಗೆ ಇನ್ಕಮ್ ಬರುತ್ತೆ, ಡೈರೆಕ್ಟಾಗಿ ಕಸ್ಟಮರ್ಗೆ ನಿಮ್ಮಿಂದ ಕಾಲ್ ಹೋಗೋದಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ. ಏನಕ್ಕೆ ಅಂದರೆ ಕಾಲ್ ಕೂಡ ನಿಮಗೆ ಅಲ್ಲಿ ಬರುತ್ತೆ. ಅದರಿಂದಾಗಿ ನೆಕ್ಸ್ಟ್ ಈಗ ಮೊಬೈಲ್ ನಂಬರ್ ಎಂಟರ್ ಮಾಡ್ತಿದ್ದಂಗೆ ಕೆಳಗಡೆ ಸ್ಟಾರ್ಟ್ ಅಂತ ಇದೆಯಲ್ಲ, ಆ ಸ್ಟಾರ್ಟ್ ಅನ್ನೋದ್ರ ಮೇಲೆ ನೀವು ಪ್ರೆಸ್ ಮಾಡಿ. ನೋಡಿ, ಸ್ಟಾರ್ಟ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ನಿಮಗೆ OTP ಕೂಡ ಬರುತ್ತೆ. ಅಂತ ಅಂದರೆ ನಿಮ್ಮ ಮೊಬೈಲ್ ನಂಬರ್ ಯಾವ್ದು ಹಾಕಿದ್ರೋ ಅದಕ್ಕೆ OTP ಕೂಡ ಬರುತ್ತೆ. OTP ಬರ್ತಿದ್ದಂಗೆ OTP ಕೂಡ ಎಂಟರ್ ಮಾಡಿ. ನೋಡಿ, ಎಂಟರ್ ಮಾಡಿದೆ. ಇವಾಗ ಎಂಟರ್ ಮಾಡಿಬಿಟ್ಟು ನಾನು ಕನ್ಫರ್ಮ್ OTP ಅನ್ನೋದ್ರ ಮೇಲೆ ನಾನು ಪ್ರೆಸ್ ಮಾಡ್ತೀನಿ. ಕನ್ಫರ್ಮ್ OTP ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ಸೆಟ್ ವರ್ಕ್ ಪ್ರಿಫರೆನ್ಸ್ ಅಂತ ಇದೆ. ಅಂತ ಅಂದರೆ ನಾವು ಎಲ್ಲಿ ಕೆಲಸ ಮಾಡಬೇಕು ಅನ್ನೋದನ್ನು ನಾವೇ ಡಿಸೈಡ್ ಮಾಡ್ಕೋಬೇಕಲ್ಲ. ಅದರಿಂದಾಗಿ ಎಲ್ಲಿ ವರ್ಕ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಅದು ಕೂಡ ಕೇಳ್ತಾ ಇದೆ. ಅದರಿಂದ ಈಗ ಸೆಲೆಕ್ಟ್ ಸಿಟಿನೂ ಕೂಡ ಕೊಡಬೇಕು. ಅಂತ ಅಂದರೆ ಮೇಜರ್ ಸಿಟೀಸಲ್ಲಿ ಅಷ್ಟೇ ಇರೋದು. ನನಗೆ ಅನ್ನಿಸ್ದಂಗೆ ಇದು ಮೈಸೂರಲ್ಲಿ, ತುಮಕೂರಲ್ಲಿ ಎಲ್ಲೂ ಕೂಡ ಇಲ್ಲ. ಬೆಂಗಳೂರಲ್ಲಿ ಅಷ್ಟೇ ಇರೋದು. ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಅಷ್ಟೇ ಇರೋದು. ಅದೇ ರೀತಿಯಲ್ಲಿ ಇವಾಗ ಸೆಲೆಕ್ಟ್ ಸಿಟಿ ಕೊಡ್ತೀನಿ. ಸೆಲೆಕ್ಟ್ ಸಿಟಿ ಕೊಡ್ತೀನಿ. ನೋಡಿ, ಇಲ್ಲಿ ತೋರಿಸ್ತಾ ಇದೆ. ನೋಡಿ, ಬೆಂಗಳೂರು, ಕರ್ನಾಟಕ ತೋರಿಸ್ತಾ ಇದೆ. ಡೆಲ್ಲಿ, ಹೈದರಾಬಾದು, ಚೆನ್ನೈ, ಮುಂಬೈ, ಈ ಥರ ಹಲವಾರು ತೋರಿಸ್ತಾ ಇದೆ. ಅಂತಂದ್ರೆಲ್ಲ ಮೈನ್ ಸಿಟಿ ಏನಿದೆಯೋ ಅದ್ರಲ್ಲಿ ಅಷ್ಟೇ ಇವಾಗ ಇರೋದು. ಅದರಿಂದಾಗಿ ಇವಾಗ ನಾನು ಕೂಡ ಬೆಂಗಳೂರನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಬೆಂಗಳೂರನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಬಂತು. ವಿ ಹ್ಯಾವ್ ಡಿಟೆಕ್ಟೆಡ್ ಯುವರ್ ಸಿಟಿ ಫಾರ್ ವರ್ಕಿಂಗ್ ಅಂತ ಹೇಳ್ಬಿಟ್ಟು ತೋರಿಸ್ತು. ಬೆಂಗಳೂರು ಇದೆ. ಇದರಲ್ಲಿ ಇವಾಗ ನಾವು ಏನು ಮಾಡಬೇಕು ಅಂತಂದರೆ ನೆಕ್ಸ್ಟ್ ಅಂತ ಪ್ರೆಸ್ ಮಾಡಬೇಕು. ನೆಕ್ಸ್ಟ್ ಪ್ರೆಸ್ ಮಾಡ್ತಿದ್ದಂಗೆ ಇಲ್ಲಿ ನೋಡಿ, ಇಲ್ಲಿ ಅಮೆಝಾನ್ ನೌ ಇದೆ, ಫುಡ್ ಓನ್ಲಿ ಅಂತ ಇದೆ. ಅಂದರೆ ಎರಡರಲ್ಲಿ ನಾವು ಯಾವ್ದು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೇ ಸೆಲೆಕ್ಟ್ ಮಾಡ್ಕೊಬೇಕು. ಅಂತ ಅಂದರೆ ಕಾಮರ್ಸ್ ಏನು ಬೇಡ ನಮಗೆ, ಬೇಡ ಅಂದರೆ ಕ್ವಿಕ್ ಕಾಮರ್ಸ್ ಇದೆಯಲ್ಲ ಅದು ಬೇಡ ನಮಗೆ. ಅದರಿಂದಾಗಿ ನಾನು ಫುಡ್ ಇದೆಯಲ್ಲ, ಫುಡ್ನೇ ಸೆಲೆಕ್ಟ್ ಮಾಡ್ಕೊತೀನಿ. ಫುಡ್ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಕೊಡ್ತೀನಿ. ನೋಡಿ, ಈಗ ಫುಡ್ ಸೆಲೆಕ್ಟ್ ಮಾಡ್ಕೊಂಡೆ, ನೆಕ್ಸ್ಟ್ ಕೊಟ್ಟೆ. ನೆಕ್ಸ್ಟ್ ಕೊಡ್ತಿದ್ದಂಗೆ ನಮ್ಮ ವರ್ಕಿಂಗ್ ಏರಿಯಾ ತೋರಿಸುತ್ತೆ. ಅಂತ ಅಂದರೆ ಬೆಂಗಳೂರಲ್ಲಿ ಯಾವ ಯಾವ ಏರಿಯಾದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸುತ್ತೆ. ಅದರಿಂದಾಗಿ ನಮ್ಗೆ ಯಾವ ಏರಿಯಾ ಬೇಕು ಅಂತ ಅಂದರೆ ನಮ್ಮ ಹತ್ರದಲ್ಲಿ ಇರೋದೇ ಸೆಲೆಕ್ಟ್ ಮಾಡ್ಕೊಳ್ಳಿ ಗಾಯ್ಸ್. ನಾನು ಪ್ರತಿಯೊಂದು ವೀಡಿಯೋದಲ್ಲೂ ನಾನು ನಿಮ್ಗೆ ಅದೇ ಹೇಳೋದು, ಯಾವತ್ತೂ ಕೂಡ ಝೋನ್ ದೂರ ಇರೋದನ್ನು ಸೆಲೆಕ್ಟ್ ಮಾಡ್ಕೊಬೇಕು ಬೇಡಿ. ಏನಕ್ಕೆ ಅಂತ ಅಂದರೆ ಅಲ್ಲಿಗೆ ಹೋಗೋಕ್ಕೆ ಟೈಮ್ ಆಗುತ್ತೆ. ಅದರಿಂದಾಗಿ ಆದಷ್ಟು ನೀವು ನಿಮ್ಮ ಹತ್ರ, ನಿಮ್ಮ ಮನೆ ಹತ್ರ ಅಥವಾ ನಿಮ್ಮ ರೂಮ್ ಹತ್ರ ಇರುತ್ತಲ್ಲ ಅದೇ ಝೋನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲೋ ಅರ್ನಿಂಗ್ ಆಗುತ್ತೆ, ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ದೂರ ಹೋಗ್ಬೇಡ್ರಿ. ಅಲ್ಲೇ ಟೈಮ್ ತುಂಬ ವೇಸ್ಟ್ ಆಗುತ್ತೆ. ಅದರಿಂದಾಗಿ ದಯವಿಟ್ಟು ನಿಮ್ಮ ರೂಮ್ ಹತ್ರ ಯಾವುದಿದೆಯೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನನಗೆ ಸದ್ಯಕ್ಕೆ ನಾನು ತುಮಕೂರಿಂದ ಇರೋದ್ರಿಂದ ನನಗೆ ಯಾವುದಪ್ಪ ಹತ್ರ ತೋರಿಸ್ತಾ ಇದೆ ಅಂತಂದರೆ ಪೀನ್ಯನೇ ನನಗೆ ಹತ್ರ ತೋರಿಸ್ತಾ ಇರೋದು. ಅದರಿಂದಾಗಿ ಇವಾಗ ನಾನು ಪೀನ್ಯನ ಸೆಲೆಕ್ಟ್ ಮಾಡ್ಕೊತೀನಿ. ಈಗ ನೋಡಿ, ಪೀನ್ಯನು ಕೂಡ ನಾನು ಸೆಲೆಕ್ಟ್ ಮಾಡ್ಕೊಂಡೆ. ಅದು ಕೂಡ ರೆಕಮೆಂಡ್ ಮಾಡ್ತಾ ಇದೆ. ಅದರಿಂದಾಗಿ ಇವಾಗ ಏನು ಮಾಡ್ತೀನಿ ಅಂತ ಅಂದರೆ
ವರ್ಕಿಂಗ್ ಏರಿಯಾ 3 ತಿಂಗಳಾಗೋವರೆಗೂ ಚೇಂಜ್ ಮಾಡೋಕ್ಕಾಗಲ್ಲ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ ನೀವು ಫಸ್ಟ್ ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಅದು 3 ತಿಂಗಳು ಚೇಂಜ್ ಮಾಡೋಕ್ಕಲ್ಲ. 3 ತಿಂಗಳಾದ್ಮೇಲೆ ನಾವು ಯಾವ್ದು ಬೇಕಾದ್ರೂ ಚೇಂಜ್ ಮಾಡ್ಕೋಬಹುದು. ನೋಡಿ ಇವಾಗ ಫಿನಿಶ್ ಅನ್ನೋದ್ರ ಮೇಲೆ ಇವಾಗ ನಾನು ಪ್ರೆಸ್ ಮಾಡ್ತೀನಿ. ಫಿನಿಶ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ನೋಡಿ ವರ್ಕಿಂಗ್ ಏರಿಯಾ ಪ್ರಿಫರೆನ್ಸ್ ಅನ್ನೋದು ಫುಲ್ ಇವಾಗ ಇಲ್ಲಿ ಕಂಪ್ಲೀಟ್ ಆಗೋಯ್ತು. ಎಲ್ಲ ಫುಡ್ಡು ಎಲ್ಲ ಕೂಡ ಇವಾಗ ಸೆಲೆಕ್ಟ್ ಆಗಿದೆ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ ನಮ್ಮ KYC ಇಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದರಿಂದಾಗಿ ಕಂಪ್ಲೀಟ್ KYC ಅಂತ ಇದೆಯಲ್ಲ ಅದ್ರ ಮೇಲೆ ನೀವು ಪ್ರೆಸ್ ಮಾಡಿ. ಅದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ಮೊದಲನೇದಾಗಿ ಕೇಳೋದು ಏನಪ್ಪ ಅಂತ ಅಂದರೆ ಸೆಲ್ಫಿ. ಇದನ್ನು ಕಂಪಲ್ಸರಿ ನೀವು ಹಾಕ್ಲೇಬೇಕಾಗುತ್ತೆ. ಅದರಿಂದಾಗಿ ಇವಾಗ ಸೆಲ್ಫಿನೂ ಕೂಡ ಟೇಕ್ ಸೆಲ್ಫಿ ಅಂತ ಇದೆಯಲ್ಲ ಅದ್ರ ಮೇಲೆ ಪ್ರೆಸ್ ಮಾಡಿ. ಅದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ಪ್ರೊಸೀಡ್ ಟು ಟೇಕ್ ಸೆಲ್ಫಿ ಅಂತ ಇದೆಯಲ್ಲ ಅದನ್ನು ನೀವು ಪ್ರೆಸ್ ಮಾಡಿ. ಏನಕ್ಕೆ ಅಂತಂದರೆ ಸೆಲ್ಫಿನೂ ಅಷ್ಟೇ ಪದೇ ಪದೇ ಚೇಂಜ್ ಮಾಡೋಕ್ಕಾಗಲ್ಲ. ಇದೇ ನಿಮ್ಮ ಪ್ರೊಫೈಲ್ ಫೋಟೋ ಆಗುತ್ತೆ. ಅದರಿಂದಾಗಿ ಸೆಲ್ಫಿನ ಚೆನ್ನಾಗಿ ಕ್ಲೀನಾಗಿ ಕೊಡಿ. ಇವಾಗ ಯಾವುದೋ ಕೊಟ್ಬಿಟ್ಟು ಆಮೇಲೆ ಚೇಂಜ್ ಮಾಡ್ಕೊತೀನಿ ಅಂತ ಅಂದರೆ ಅದು ಕಷ್ಟ. ಅದರಿಂದಾಗಿ ನೀಟಾಗಿ ಕ್ಲೀನಾಗಿ ರೆಡಿ ಆಗಿಬಿಟ್ಟು ನಿಮ್ಮ ಬೆಸ್ಟ್ ಫೋಟೋನೇ ಇದು ಕೊಡಿ. ಆಮೇಲೆ ಪ್ರೊಸೀಡ್ ಟು ಟೇಕ್ ಎ ಸೆಲ್ಫಿ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಅದಾದ್ಮೇಲೆ ನೆಕ್ಸ್ಟ್ ಬಂದು ಆಧಾರ್ ಕಾರ್ಡಿಗೆ ಬರುತ್ತೆ. ಆಧಾರ್ ಕಾರ್ಡು ಫ್ರಂಟು ಬ್ಯಾಕ್ ಸೈಡ್ ಎರಡು ಫೋಟೋನು ಅಷ್ಟೇ ನೀವು ಇಲ್ಲಿ ಪ್ರೆಸ್ ಮಾಡಿಬಿಟ್ಟು ಎರಡನ್ನೂ ಕೂಡ ನೀವು ಅಪ್ಲೋಡ್ ಮಾಡಿ. ಆಮೇಲೆ ಆಧಾರ್ ಕಾರ್ಡ್ ಹಾಕ್ತಿದ್ದಂಗೆ ನಿಮ್ಮ ಪಾನ್ ಕಾರ್ಡ್ ಕೇಳುತ್ತೆ. ನಿಮ್ಮ ಪಾನ್ ಕಾರ್ಡು ಅಷ್ಟೇ ಫ್ರಂಟ್ ಮತ್ತು ಬ್ಯಾಕ್ ಸೈಡ್ ಫೋಟೋ ಇರುತ್ತಲ್ಲ ಎರಡನ್ನೂ ಕೂಡ ನೀವು ಕಂಪಲ್ಸರಿ ಹಾಕ್ಲೇಬೇಕಾಗುತ್ತೆ. ಎರಡನ್ನೂ ಕೂಡ ಇವಾಗ ನೋಡಿ ಕ್ಯಾಪ್ಚರ್ ಆಧಾರ್ ಫ್ರಂಟ್ ಅಂತ ಬರುತ್ತೆ, ಕ್ಯಾಪ್ಚರ್ ಆಧಾರ್ ಪ್ಯಾನ್ಗೆ ಪಾನ್ ಅಂತ ಬರುತ್ತೆ. ಎರಡೂ ಕೂಡ ಹಾಕ್ಬಿಟ್ಟು ನೀವು ಎರಡನ್ನೂ ಕೂಡ ನೀವು ಕ್ಲೀನಾಗಿ ನೀವು ಕೊಡಿ. ಅಂತ ಅಂದರೆ ಏನು ತೊಂದರೆ ಆಗಲ್ಲ. ನಿಮ್ಮದೇ ಐಡಿಯಾ ಆಗಿ ನಿಮ್ಮದೇ ಹೆಸರಲ್ಲಿ ಮಾಡಿದ್ರೆ ಯಾವುದೇ ಆದಂಥ ಮಿಸ್ಟೇಕ್ ಆಗಲ್ಲ. ಅಂದರೆ ಇವಾಗ ಏನು ಸ್ಟೆಪ್ ಹೇಳ್ತಾ ಇದ್ದೀನೋ ನೀವು ಇದನ್ನು ಫಾಲೋ ಮಾಡ್ಕೊಂಡ್ರೆ 100% ಯಾವುದೇ ಆದಂಥ ವೆರಿಫಿಕೇಶನ್ ಫೇಲ್ ಆಗಲ್ಲ. ಬಟ್ ಯಾರ್ದೋ ಫೋಟೋ ಹಾಕ್ತೀನಿ, ನಾನು ಯಾರ್ದೋ ಐಡಿಯಾ ಹಾಕ್ತೀನಿ, ಅಲ್ಲೇ ಒಂದ್ಸಲ ಈ ಐಡಿಯಾ ಹಾಕಿದ್ದೀನಿ ಅಂತ ಹೇಳ್ಬಿಟ್ರೆ ಅವಾಗ ನಿಮಗೆ ವೆರಿಫಿಕೇಶನ್ ಫೇಲ್ ಆಗುತ್ತೆ. ಕರೆಕ್ಟಾಗಿರುವಂಥ ಐಡಿಯಾ ಹಾಕಿದ್ರೆ ಆಲ್ಮೋಸ್ಟ್ ಆಲ್ ಗೈಸ್ 100% ಎಲ್ಲೂ ಕೂಡ ವೆರಿಫಿಕೇಶನ್ ಫೇಲ್ ಆಗಲ್ಲ. ನಾನು ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಟ್ಟಾಗ ನೀವು ಪ್ರೊಸೆಸ್ನ ಕಂಪ್ಲೀಟ್ ಮಾಡಿದ್ರೆ ಆಲ್ಮೋಸ್ಟ್ ಅದು 99% ವೆರಿಫಿಕೇಶನ್ ಫೇಲ್ ಆಗಲ್ಲ. ಎಲ್ಲೋ ಒಂದೊಂದು ಚಾನ್ಸಸ್ ಅಲ್ಲಿ ಅಷ್ಟೇ ಫೇಲ್ ಆಗೋದು. ನೋಡಿ ಇವಾಗ ನೆಕ್ಸ್ಟ್ ಬಂದು ಇವಾಗ ಅಮೌಂಟ್ನ ಪೇ ಮಾಡಬೇಕಾಗಿರುತ್ತೆ. ನಾವು ಟೋಟಲಾಗಿ ಎಷ್ಟಪ್ಪ ಅಮೌಂಟ್ ಪೇ ಮಾಡಬೇಕು ಅಂತ ಅಂದರೆ 125 ರೂಪಾಯಿ ನಾವು ಪೇ ಮಾಡಬೇಕಾಗುತ್ತೆ. ಅಂತ ಅಂದರೆ 500 ರೂಪಾಯಿ ಇದೆ. 500 ರೂಪಾಯಿ ನಾನು ಡಿಸ್ಕೌಂಟ್ ಕೊಟ್ಬಿಟ್ಟು 75% ಡಿಸ್ಕೌಂಟ್ ಕೊಟ್ಟಿದ್ದೀನಿ. ಅದರಿಂದಾಗಿ 125 ರೂಪಾಯಿ ಪೇ ಮಾಡಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಸೊ ಇದು ಕಮ್ಮಿನೇ, ಬೇರೆವಕ್ಕೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಕಮ್ಮಿನೇ. ಒಂದೊಂದ್ರಲ್ಲಿ ಇರೋದೇ ಇಲ್ಲ, ಒಂದೊಂದ್ರಲ್ಲಿ ಈ ಥರ ಇರುತ್ತೆ, ಒಂದೊಂದ್ರಲ್ಲಿ ತುಂಬ ಜಾಸ್ತಿ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ಕಟ್ಟಲೇಬೇಕಾಗಿರುತ್ತೆ. ಈಗ ಪೇ ಅನ್ನೋದ್ರ ಮೇಲೆ ನಾವು ಪ್ರೆಸ್ ಮಾಡೋಣ. ಪೇ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ಇವಾಗ ನಮಗೆ ಓಪನ್ ಆಗುತ್ತೆ. ನೋಡಿ ಈ ಥರ ಓಪನ್ ಆಗುತ್ತೆ ಅಪ್ಲಿಕೇಶನ್ನು. ಈ ಥರ ಓಪನ್ ಆಗ್ತಿದ್ದಂಗೆ ನೀವು ಬೇಕು ಅಂತ ಅಂದರೆ ಇದನ್ನು ಸ್ಕ್ಯಾನ್ ಕೂಡ ಮಾಡ್ಬೋದು, ಸ್ಕ್ಯಾನರು ಮಾಡ್ಬೋದು. ಇಲ್ಲ ಅಂತ ಅಂದರೆ ಯೂಸಿಂಗ್ UPI ಆ್ಯಪ್ಸ್ ಅಂತ ಇದೆಯಲ್ಲ ಅದರಲ್ಲೂ ಕೂಡ ನೀವು ಫೋನ್ಪೇ ಸೆಲೆಕ್ಟ್ ಮಾಡ್ಕೊಂಡು ಬೇಕು ಅಂತ ಅಂದರೆ ನೀವು ಫೋನ್ಪೇಲೂ ಕೂಡ ಮಾಡ್ಬೋದು. ನೋಡಿ ಈಗ ಅಲೋನ್ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಅಲೋನ್ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಗ 125 ರೂಪೀಸ್ ಏನಿದೆಯೋ 125 ರೂಪೀಸ್ನ ನೀವು ಪೇ ಮಾಡಿದ್ರೆ ನಿಮ್ಮ ID ಆ್ಯಕ್ಟಿವೇಟ್ ಆಗುತ್ತೆ. ಅಂತಂದರೆ 125 ರೂಪೀಸ್ ನೀವು ಪೇ ಮಾಡ್ತಿದ್ದಂಗೆ ನಿಮ್ಮ ID ಒಂದು 10 ನಿಮಿಷ 20 ನಿಮಿಷ ಬಿಡ್ತಿದ್ದಂಗೆ ಏನು ಆ್ಯಕ್ಟಿವೇಟ್ ಆಗುತ್ತೆ. ಏನು ಸಮಸ್ಯೆ ಇಲ್ಲ, ಆರಾಮಾಗಿ ಓಪನ್ ಆಗುತ್ತೆ. ಇಷ್ಟೇ ಗೈಸ್, ತುಂಬ ಅಂದರೆ ತುಂಬ ಈಸಿ, ತುಂಬ ಸಿಂಪಲ್ ಆಗಿ ನಾವು ಬೇಕು ಅಂತ ಅಂದರೆ ನಾವು ಲೋಡ್ ಶೇರ್ ಅಪ್ಲಿಕೇಶನ್ಗೆ ಸೇರ್ಕೊಬೋದು. ತುಂಬ ಜಾಸ್ತಿ ಲೆಂತ್ ಏನಿಲ್ಲ, ಇದು ತುಂಬ ಶಾರ್ಟಾಗಿ ಆರಾಮಾಗಿ ನಾವು ಸೇರ್ಕೊಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ನಾನು ಈ ವಿಡಿಯೋನ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಚಾನಲ್ ಇದು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.